ಕೇಸರಿ ಬೆಟ್ಟದಲ್ಲಿ ಶ್ರಾವಣ ಮಾಸದಲ್ಲಿ ನಡೀತಕ್ಕಂಥ ಪ್ರೋಗ್ರಾಮ. ಆ ಪ್ರೋಗ್ರಾಮ ಪ್ರತಿಯಲ್ಲಿ ಶ್ರಾವಣ ಮಾಸದಲ್ಲಿ ಎಲ್ಲ ಕಡೆ ನಡೀತಾವೆ. ಆದರೆ ಈ ಕೇಸರಿ ಬೆಟ್ಟ ನಡೀತಕ್ಕಂಥ ಮಾನವ ಧರ್ಮದ ಒಂದು ಏಳಿಗೆಯಾಗಿ ನಡೀತಂತ ಹೇಳ್ಬೋದು. ಮಾನವ ಧರ್ಮಕ್ಕೆ ಹೆಂಗಪ್ಪ ಅಂತಂದ್ರೆ ಮಾನವಿಗೆ ಏನಪ್ಪ ಧರ್ಮನಾಗ ಏನದ, ನಾವು ಒಂದು ಉದಾಹರಣೆ ಲಿಂಗಾಯತ ಅಂದ್ರೆ ಏನು, ಪೂಜಾ ಅಂದ್ರೆ ಏನು, ಇದು ಏನು ಸುದ್ದಿ ಎಂಬುದು ಭಾಳ ಮಂದಿಗೆ ಗೊತ್ತಿದೆ. ಇವ್ರು ಮಾಡ್ತಕ್ಕಂಥ ಈ 5 ಸಾಮರದಲ್ಲ ಈ ಪೂಜಾ ಪುನಸ್ಕಾರ ಇಷ್ಟಲಿಂಗ ಬಹಿರಂಗವಾಗಿ ಎಲ್ಲ ಜನರಿಗೆ ನೋಡ್ತಕ್ಕಂಥ ಎಲ್ಲ ಜನರಿಗೆ ಅಲ್ಲಿ ಯಾವ ಜಾತಿ ಇಲ್ಲ, ಭೇದ ಇಲ್ಲ, ಎಲ್ಲ ಇವತ್ತು ಜಾತಿ ಧರ್ಮದವರು ಆ ಪೂಜೆದಾಗ ಬಂದು ಕೂತಿ ನೋಡೋಕೆ ಎಲ್ಲರಿಗೂ ಅವಕಾಶ ಇದೆ. ಆ ನೋಡೋಕೆ ಅವಕಾಶ ಅಂಥ ಒಂದು ವಿಶೇಷವಾದ ಈ ಪೂಜೆ ಅನ್ನೋಕೆ ಈ ಕೇಸರಿ ಬೆಟ್ಟದ ನಡೀತದೆ. ಇದು ಒಂದು ತಿಂಗಳು ಪೂರ ಫುಲ್ ನಡೀತದೆ. ಈಗ 2 ತಿಂಗಳು ಮುಗಿದ 3ನೇ ತಿಂಗಳು ಅನ್ನೋಕ್ಕೆ ನಾಳೆ ಇದು 3ನೇ ವಾರ ನಡೀತದೆ. ಈ ಪೂಜೆಗೆ ನೋಡೋಕೆ ಸಾಕಷ್ಟು ಜನ ಮಹಾರಾಷ್ಟ್ರ, ಕರ್ನಾಟಕ ಎಲ್ಲ ಕಡೆದು ಜನ ಭಕ್ತರು ಭಾಳ ಒಂದು ಅತಿ ಒಂದು ಅವರು ತಮ್ಮ ಒಂದು ಇದರಲ್ಲಿಂದ ಇದರಲ್ಲಿಂದ ಆ ಪೂಜೆ ನೋಡೋಕೆ ಬರ್ತಾರೆ. ಈ ನಿಟ್ಟೂರಿನಿಂದ ಏನು ಮಹಾರಾಷ್ಟ್ರದಿಂದ ಬರ್ತಾರೆ 10 ದಿವಸಗಟ್ಟಲೆ ಅವರು ಪಾದಯಾತ್ರೆ ಬರ್ತಾರೆ. 10 ದಿವಸ ಆ 10 ದಿವಸ ಬರೋ ಮುಂದೆ ಎಷ್ಟೆಷ್ಟೋ ಜನ ಅದೇ ಊರುಗಳು ಅಥವಾ ಮುಖ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಜನ ಕನಕ ಆಹಾರ ನೀರು ಅವ್ರಿಗೆಲ್ಲ ಇರ್ಲಿಕ್ಕೆ ವ್ಯವಸ್ಥೆ ಇಂಥೆಲ್ಲ ಜನ ಅವ್ರಿಗೆಲ್ಲ ಸಹಾಯ ಮಾಡ್ತಾರೆ. ಎಲ್ಲ ಸಹಾಯ ಮಾಡ್ತಾರೆ. ಇಂಥ ಒಂದು ಅನಕ ಭಕ್ತಿಲಿಂದ ಬರ್ತಕ್ಕಂಥವ್ರು ಈಗ 10 ದಿನ ಈಗ ಕನಕ ಇವತ್ತು ಮಾಗೋದಲ್ಲಿದ್ದಾರೆ. ಆ ಮಾಗೋದಲ್ಲಿ ಇವತ್ತು 10 ಮಣಿಗೆ ಕನಕ ಇಲ್ಲ ನಮ್ಮ ಗುಲ್ಬರ್ಗ ಕನಕ ತಲುಪ್ತಾರೆ. ಆ ಗುಲ್ಬರ್ಗಲಿಂದ ನಾಳೆ ಮುಂಜಾನೆ 6 ಗಂಟೆಗೆ ಬಿಡ್ತಾರೆ. ಅಲ್ಲಿಂದ ಕನಕ ಬಿಟ್ಟು ಇಲ್ಲಿ ಕಿರಣಿ ಬಜಾರಿ, ಜೌಕ, ಸೂಪರ್ ಮಾರ್ಕೆಟ್ ಈ ಮೇನ್ ರಸ್ತೆಯಲ್ಲಿಂದ ರಾಮ ಮಂದಿರ ಹಿಡ್ಕೊಂಡು ಇವತ್ತು ನಾಳೆ ಸಾಯಂಕಾಲ ಕೇಸರಿ ಬೆಟ್ಟಕ್ಕೆ ಹೋಗಿ ಮುಡ್ತು. ಕೇಸರಿ ಬೆಟ್ಟ ಅಂದರೆ ಬರ್ತಾಬಾದಿ ಗಾಡಿ ಸಾಂಬ ಶಿವಯೋಗಿ ಮಠ ಇದೆ. ಆ ಮಠಕ್ಕೆ ಹೋಗಿ ತಪ್ತದೆ. ರಾತ್ರಿ ಹೋಗಿ ಮುಟ್ಟಬೇಕು. ನಾಳೆ ಮತ್ತು ಸೋಮವಾರ ತನಕ ಯಥಾಪ್ರಕಾರ ಪೂಜೆ ಎಲ್ಲ ಅನಕ ಪ್ರಸಾದ ಎಲ್ಲ ಇರ್ತದೆ. ಇದಕ್ಕಾಗಿ ಇಷ್ಟೇ ನಾನು ಹೇಳಿ ನಮ್ಮ ಹೆಸರು ಬಸವರಾಜ್ ಸಂಗೊಳ್ಳಿ. 30ನೇ ವರ್ಷದ ಅನುಷ್ಠಾನ ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮ ನಾಳೆ ನಡುವಿನ ಸೋಮವಾರ 3ನೇ ಸೋಮವಾರ ದಿವಸ ವಿಶೇಷವಾಗಿ ಮಹಾಪೂಜೆ ಇರುವುದರಿಂದ ಮಹಾರಾಷ್ಟ್ರದೊಳಗಿರುವಂಥ ನಿಟ್ಟೂರು ಗ್ರಾಮದಿಂದ ಅನೇಕ ಜನ ಭಕ್ತಾದಿಗಳು, ತಾಯಂದಿರು, ಹಿರಿಯರು, ಮುದ್ದು ಮಕ್ಕಳು ಪಾದಯಾತ್ರೆ ಮುಖಾಂತರವಾಗಿ ಕೇಸರಿ ಬೆಟ್ಟಕ್ಕೆ ಬರ್ತಾಬಾದ ಸಮೀಪ ಜವರ್ಗಿ ರೋಡಿನ ಹೈವೇಲಿರುವಂಥ ಮಹಾಪುಣ್ಯ ಕ್ಷೇತ್ರ ಕೇಸರಿ ಬೆಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ. ನಾಳೆ ಬೆಳಗಿನ ಜಾವ ಕಲಬುರಗಿ ಲಾಹೋಟಿ ಪೆಟ್ರೋಲ್ ಬಂಕ್ನಿಂದ ಕೇಸರಿ ಬೆಟ್ಟದವರೆಗೂ 2000ಕ್ಕಿಂತಲೂ ಹೆಚ್ಚಿನ ರೀತಿಯೊಳಗೆ ಪಾದಯಾತ್ರೆಯೊಳಗೆ ಭಕ್ತಾದಿಗಳು ಪಾಲ್ಗೊಂಡು ನಡೆಯುವಂಥ ಇಷ್ಟಲಿಂಗ ಮಹಾಪೂಜೆ ಒಳಗೆ ಭಕ್ತಾದಿಗಳು ಭಾಗಿಯಾಗ್ತಾರೆ. ಅನೇಕ ಜನ ಭಕ್ತಾದಿಗಳು ಭಾಗಿಯಾಗಿ ಗುರುದರ್ಶನವನ್ನು ಪಡೆದು ಮಹಾಪ್ರಸಾದ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ರೀತಿಯೊಳಗೆ ಎಲ್ಲ ಭಕ್ತಾದಿಗಳು ಬಂದು ಗುರುವಿನ ಇಷ್ಟಲಿಂಗ ಮಹಾಪೂಜೆಯೊಳಗೆ ಪಾಲ್ಗೊಂಡು ಗುರುದರ್ಶನ ಪಡೆದು ಮಹಾಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಸಮಸ್ತ ಭಕ್ತಾದಿಗಳಿಗೆ ಇಷ್ಟಲಿಂಗ ಮಹಾಪೂಜೆ ಲೋಕ ಕಲ್ಯಾಣಕ್ಕಾಗಿ ಮನುಕುಲದ ಒಳಿತಿಗಾಗಿ ನಡೆಯುವಂಥ ಪೂಜೆ ಒಳಗೆ ಎಲ್ಲರೂ ಭಾಗಿಯಾಗಿ ಗುರುವಿನ ಕೃಪೆಗೆ ಪಾತ್ರರಾಗಿ ಮಹಾದಾಸ ಕೊಟ್ಟು ಹೋಗ್ಬೇಕಂತ ತಿಳ್ಕೊಂಡು ತಮ್ಮೆಲ್ಲರ ಪರವಾಗಿ ಈ मीडिया मुखांतरವಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. और ये जो रैली हर साल की तरह जो है ना बित्तूर से निकलकर महाराष्ट्र से निकलकर कई गाँव से होते हुए आज भी फिल वक्त जो शनिवार के दिन जो है मार्गों पे रुकी हुई है. आज शाम तक या कल सुबह के करीब ये जो यही रैली जो है ना लाहौटी जो कल्याण मंडप पर रुकेगी. फिर सुबह केसरी मठ की तरफ निकलेगी. वहाँ पर ये जो अभी बीच में जो सोमवार आ रहा है जिसे नडुविन सोमवार कहते हैं, ये सोमवार में ये रैली भक्त जो हज़ारों सैकड़ों की तादाद में शामिल होकर अपनी जो है ना आकांक्षा अपने आशा को पूरी करेंगे. और तमाम जो है ना यहाँ के काम करने वाले कार्यकर्ता, यहाँ के सेवक और हमारे केसरी मठ के जो सांब शिवाचार्य जी का मैं अभिनंदन करता हूँ, स्वागत करता हूँ. हार्दिक ಕೇಸರಿ ಬೆಟ್ಟದಲ್ಲಿ 30ನೇ ವರ್ಷದ ಅನುಷ್ಠಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ಸೋಮವಾರ ದಿವಸ ಮಹಾ ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿಕೊಂಡು ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾಳೆ ಬರುವ ಸೋಮವಾರ ದಿವಸ ನಿಟ್ಟೂರಿನಿಂದ ಸಾವಿರಾರು ಭಕ್ತರು ಪಾದಯಾತ್ರೆಯೊಂದಿಗೆ ಈ ಮಾನವ ಮುಖಾಂತರವಾಗಿ ಈ ನಮ್ಮ ಲಾಹೋಟಿ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಇವತ್ತಿನ ಸಾಯಂಕಾಲ ದಿವಸ ನಮ್ಮ ಲಾಹೋಟಿ ಕಲ್ಯಾಣ ಮಂಟಪದಲ್ಲಿ ಉಳಿದುಕೊಂಡು ಮರುದಿವಸ ಸೋಮವಾರ ದಿವಸ ಪಾದಯಾತ್ರೆಯೊಂದಿಗೆ, ರವಿವಾರ ದಿವಸ ಪಾದಯಾತ್ರೆಯೊಂದಿಗೆ ಗುಲ್ಬರ್ಗದಿಂದ ಜವರಿಗೆ ಹೋಗುವ ಬರ್ತಾಬಾದ ಅದಕ್ಕಿಂತ ಮುಂಚಿತವಾಗಿ ಇರತಕ್ಕಂಥ ನಮ್ಮ ಕೇಸರಿ ಬೆಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಕೂಡ ಈ ಶಟಸ್ಥಲ ಬ್ರಹ್ಮಿ ಬಾಲ ತಪಸ್ವಿ ಈ ನಮ್ಮ ಶಿವಯೋಗಿಯವರ ಒಂದು ಅನುಷ್ಠಾನದ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ
ಒಂದಲ್ಲ ಸಾವಿರಾರು ಪವಾಡಗಳನ್ನು ತೋರಿಸಿದಂಥ ಮಹಾ ಪುರುಷರು ಇವರು. ಯಾಕಂತ ಕೇಳಿದ್ರೆ ದೇವರು ನೋಡ್ಬೇಕಂದ್ರೆ ಮಾತಾಡೋ ದೇವರು ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಕೇಳಿದ್ರೆ ಇವರು ಸತ್ತಂಥ ಮರಣ ಹೊಂದಿದ ವ್ಯಕ್ತಿಯನ್ನು ಪುನರ್ಜನ್ಮ ಪಡಿಸಿದಂಥ ಮಹಾ ದಿವ್ಯ ಶಕ್ತಿ ಅವರಲ್ಲಿದೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಆಶೀರ್ವಾದ ಪಡೆದು ತಾವೆಲ್ಲರೂ ಕೂಡ ಪಾವನರಾಗಬೇಕು. ನಾಳಿನ ಒಂದು ಸುಸಂಧಿಯಲ್ಲಿ ತಾವೆಲ್ಲರೂ ತಪ್ಪಿಸಬಾರ್ದು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾ ಇದ್ದೀವಿ.